ಸರ್ ನನ್ನ ಮಾತು ಕೇಳಿ ಸರ್. ನೀವು ಏನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ಈಗ ನಮ್ಗೆ ಡ್ಯೂಟಿ ಮಾಡಕ್ ಬಿಡಿ. ಸರ್ ಅದೆಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿ ಜೀಪತ್ರಿ. ಏಯ್ ಕರ್ಕೊಳ್ರಿ. ರಾಮ್, ಮೆಡಿಸಿನ್ಸ್ ಎಲ್ಲ ವ್ಯಾನ್ ಅಲ್ಲಿ ಬರ್ತಿದೆ. ಮಕ್ಳಿಗೆಲ್ಲ ಏನಾಯ್ತು? ಏನಾದ್ರೂ ಗೊತ್ತಾಯ್ತಾ? ಐ ಥಿಂಕ್ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಸರ್ ಕ್ಲಾಸ್ ರೂಮ್ ಅಲ್ಲಿರೋ ಬೆಂಚಸ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿಸಿ. ಮೆಡಿಸನ್ ಬಂದ ತಕ್ಷಣ ನಾನು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಸರಿ ಸರ್. ರಾಮ್, ವ್ಯಾನ್ ಬಂದಿದೆ, ಸ್ಟಾಫ್ ಕೂಡ ಬಂದಿದ್ದಾರೆ. ಲಿಸನ್ 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 ನಮಗೆ ತುಂಬಾ ಟೈಮ್ ಇಲ್ಲ, ಹಾಗಂತ ಅರ್ಜೆಂಟ್ ಕೂಡ ಮಾಡೋಂಗಿಲ್ಲ. ಸುಮಾರು ಮಕ್ಕಳ ಜೀವ ಕಾಪಾಡೋದಿದೆ. ಸೊ ಮೇ ಬಿ ಫುಡ್ ಪಾಯ್ಸನ್ ಆಗಿದೆ ಅನ್ಕೊಳ್ತೀನಿ. ಮಕ್ಳೆಲ್ಲರೂ ಡಿಹೈಡ್ರೇಟ್ ಆಗಿರ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಡ್ರಿಪ್ಸ್. ಓಕೆ, ಇಮಿಡಿಯೇಟ್ಲಿ ನೀವೆಲ್ಲ ಅಲ್ಲೊಂದು ಸ್ಟ್ಯಾಂಡ್ ಇಡಿ, ಇಲ್ಲೊಂದು ಸ್ಟ್ಯಾಂಡ್ ಇಡಿ. ಮಗಳೇ ಸಂಗೀತ, ಎದ್ದೇಳು ಎದ್ದೇಳು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ಟ್ರೀಟ್ಮೆಂಟ್ ನಡೀತಿದೆ, ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ಸೈಡ್ ನಿಂತ್ಕೊಳ್ಳಿ. ಸಿಸ್ಟರ್ ಅವ್ರನ್ನ ಸ್ವಲ್ಪ ನಿಲ್ಸಿ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಆಗ್ಬೇಕು. ದಯವಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ ದಯವಿಟ್ಟು. ನನ್ನ ಅಕ್ಕ ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಿನ್ ಪ್ರೀತಿ ಉಡಿಬೇಕಿತ್ತು. ಅದಕ್ಕೆ ನಾನ್ ಸುಳ್ಳು ಹೇಳ್ದೆ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ನನ್ ಯಾರು ಏನು ಕೇಳಿದ್ರು ನಾನ್ ಏನು ಹೇಳಲ್ಲ. ಅಕ್ಕಿ ನನ್ನ ಕ್ಷಮಿಸ್ಬಿಡು. ಅಕ್ಕನ್ ಒಂದ್ಸತಿ ಕಂಡ್ಬಿಟ್ಟು ನೋಡು. ನನ್ನ ಕ್ಷಮಿಸ್ಬಿಡು ಪಟಾಕಿ, ನನ್ನ ಕ್ಷಮಿಸ್ಬಿಡು. ನಿನ್ನ ನನ್ನ ವಿಷಯಕ್ಕೆ ಮತ್ತೆ ತರಬಾರ್ದಿತ್ತು, ನನ್ ಮಧ್ಯೆ ನಿನ್ನ ಎಳಿಬಾರ್ದಿತ್ತು. ತಪ್ಪು ಮಾಡ್ಬಿಟ್ಟಿದ್ದಾರೆ.
ನೋಡು ಒಂದೇ ಒಂದ್ಸಲ ಅಕ್ಕನ್ ಕಣ್ಬಿಟ್ ನೋಡು. ನಿನ್ನ ಅಕ್ಕನ್ ಹೀಗ್ ನಿನ್ನ ನೋಡಕ್ ಆಗಲ್ಲ ಪಟಾಕಿ. ಇಲ್ಲಿ ಕುತ್ಕೊಂಡ್ ಏನೇ ಮಾಡ್ತಿದ್ಯಾ? ನಾವ್ ಇವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ಹೊರಡು, ಒಂದ್ ದೂರ ಹೋಗಿ ನಿಂತ್ಕೋ. ನಿಂದಿಗೆ ಹೇಳ್ತಾ ಇರೋದು, ಗೋದೆ. His condition is very critical. ಸಿಸ್ಟರ್ ಡಿ ಪಿ ಮಿಸ್ತು. ಯಾರಿದ್ದೀರಾ ಮನೇಲಿ? ಯಾರ್ ಬೇಕಿತ್ತು ಸರ್? ರಾಮು ಅವರಿದ್ದಾರೇನಮ್ಮ? ಅವ್ರಿನ್ನೂ ಮಲ್ಗಿದ್ದಾರೆ ಸರ್. ಕರಿಯಮ್ಮ, ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಹೇಳಿ. ಸರಿ ಸರ್. ಹೋ, ಅವರೇ ಬಂದ್ರು ಸರ್. ಏನ್ ವಿಷಯ ಸರ್? ತಗೊಳ್ಳಿ, ಅರೆಸ್ಟ್ ವಾರೆಂಟ್. ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಏನ್ ಹೇಳ್ತಿದ್ದೀರಾ ಸರ್? SP ಆರ್ಡರ್ ಆಗಿದೆ ಅಂಡ್ FIR ಕೂಡ ಆಗಿದೆ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನೇ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ನಿನ್ನೆ ಸ್ಕೂಲ್ ಮಕ್ಕಳಿಗೆ ಹೇಗ್ರಿ ಟ್ರೀಟ್ಮೆಂಟ್ ಮಾಡಿದ್ರಿ? ಇದು ಕ್ರೈಮ್ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಸರ್, ಮಕ್ಕಳು ಫುಡ್ ಪಾಯ್ಸನ್ ಆಗಿ ಅನ್ಕಾನ್ಶಿಯಸ್ ಆಗಿದ್ರು. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಯಾರು ಇರಲಿಲ್ಲ. ಸೊ ನಾನು ಟ್ರೀಟ್ ಮಾಡಿದೆ. ನನ್ನ ಡ್ಯೂಟಿ ನಾನು ಮಾಡಿದೆ ಸರ್. ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೆ ಡ್ಯೂಟಿ ಮಾಡೋ ಆಗಿಲ್ಲ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಜಾಸ್ತಿ ವಾದ ಮಾಡದೆ ನಮ್ ಜೊತೆ ಬನ್ನಿ. ಕರ್ಕೊಳ್ರಿ ಅವ್ರನ್ನ. ಸರ್, ನನ್ನ ಮಾತು ಕೇಳಿ ಸರ್. ನೀವು ಏನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದ್ ಮಾತಾಡಿ. ಈಗ ನಮ್ಗೆ ಡ್ಯೂಟಿ ಮಾಡಕ್ ಬಿಡಿ. ಸರ್, ಅದೆಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿ ಜೀಪ್ ಹತ್ರಿ. ಕರ್ಕೊಳ್ರಿ. ಸರ್, ಅಯ್ಯೋ ದೇವ್ರೆ, ಪೊಲೀಸರು ಡಾಕ್ಟರ್ನ ಬೇರೆ ಕರ್ಕೊಂಡೋದ್ರು. ಮನೇಲಿ ಬೇರೆ ಯಾರಿಲ್ಲ. ಏನ್ ಮಾಡ್ಲಿ ನಾನು?
ಅಕ್ಕ ಅಕ್ಕ ಲೇ ಪೊಲೀಸ್ ಜೀಪ್ ಯಾಕೆ ಇಲ್ಲಿ ಬಂದಿತ್ತು? ಅಕ್ಕ ಡಾಕ್ಟರ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಕ್ಕ. ನನ್ ರಾಮ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರ? ಯಾಕೆ? ಹೌದು ಅಕ್ಕ, ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದಕ್ಕೆ ಅವರು ಮಕ್ಳಿಗೆ ಟ್ರೀಟ್ಮೆಂಟ್ ತಪ್ಪಂತೆ. ನಾನು ಆವಾಗಿಂದ ಕಲ್ಯಾಣಿ ಅಮ್ಮಂಗ್ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರ ಫೋನಿಗೆ ಸಿಕ್ತಿಲ್ಲ ಅಕ್ಕ. ರಾಣಿ, ನಾನು ಸ್ಟೇಷನ್ ಹೋಗ್ಬಿಟ್ಟು ಬರ್ತೀನಿ. ಈ ವಿಷಯ ಯಾರಿಗೂ ಹೇಳೋದ್ ಬೇಡ. ಕಲ್ಯಾಣಿ ಅಮ್ಮಂಗಂತ ಹೇಳಲೇ ಬೇಡ ಕಣೆ, ಅವ್ರು ತುಂಬಾ ಟೆನ್ಷನ್ ಮಾಡ್ಕೋತಾರೆ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಇದು ತಗೋ. ಸರಿ ಅಕ್ಕ. ರೇ ರಘು, ಇವನ್ ತಗೊಂಡೋಗಿ ಸೆಲ್ಲಲ್ಲಿ ಕೂರಿಸಿ. ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಮಕ್ಳು ನನ್ನ ಟ್ರೀಟ್ಮೆಂಟ್ ಮಾಡ್ಲೇಬೇಕಿತ್ತು, ತುಂಬಾ ಕ್ರೂಷಿಯಲ್ ಇತ್ತು ಸರ್. ರೀ, ನಿಮ್ಮ ವಾದನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಅರೆಸ್ಟ್ ಮಾಡೋ ಡ್ಯೂಟಿ ನಂದಾಗಿತ್ತು, ಮಾಡಿದೀನಿ. ಏಯ್ ರಘು, ಏನ್ ನೋಡ್ತಾ ಇದೀಯ? ತಗೊಂಡೋಗಿ ಸೆಲ್ಲಲ್ಲಿ ಕೂರಿಸ್ರಿ ಅವನ್ನ. ಸರ್ ಪ್ಲೀಸ್ ಸರ್, ಸೆಲ್ ಒಳಗೆಲ್ಲ ಬೇಡ ಸರ್, ಪ್ಲೀಸ್. ಅದೇಗ್ರಿ ಆಗತ್ತೆ? ರೀ ರಘು, ತಗೊಂಡೋಗಿ ಕೂರಿಸ್ರಿ. ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್. ನಮಗ್ ಬೈತಾರ ಮೇಲೆ ಸರ್ ನಾನು ಹೇಳೋದನ್ನ ಕೇಳಿ ಸರ್.